ಒಮ್ಮೆ ಗುರುವಿನ ನಂಬಿ ಬಿಟ್ರೆ ನೀವು ಜೀವನಕ್ಕೆ ದಾರಿಯನ್ನು ತೋರಿಸುವಂಥ ಗುರುವಿನ ಒಮ್ಮೆ ನೀವು ನಂಬಿ ಬಿಟ್ರಿ ಅಂದರೆ ಕೊನೆಯ ತನಕ ಕೈ ಹಿಡಿಯುವಂಥವ್ರು ಯಾರಂದ್ರೆ ಒಬ್ಬ ಗುರು ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಕೊನೆಯ ತನಕನೂ ಕೂಡ ಬಂಧುಗಳೆಲ್ಲ ಒಂದು ಮಾತನ್ನು ಹೇಳ್ತಾರ, ಬಂಧುಗಳೆಲ್ಲ ಬಂದುಂಡು ಹೋಗುವರು, ಬಂಧನವ ಕಳಿಯರು. ಸಂಬಂಧಿಕರೆಲ್ಲ ಬಂದು ಹೋಗ್ತಾರ, ನಿಮ್ಮಂತಕ್ಕೆ ಸಂಪತ್ತಿದ್ದಾಗ ಬರ್ತಾರ, ರೊಕ್ಕ ಹೋದುವ ನಿಮ್ಮಂತಕ್ಕೆ ಯಾರೂ ಬರಂಗಿಲ್ಲ, ದುಃಖ ಬಂದಾಗ ನಿಮ್ಮಂತಕ್ಕೆ ಯಾರೂ ಸಂಬಂಧಿಕರು ಬರಂಗಿಲ್ಲ. ನಿಮ್ಮಂತೆ ಕೊನೆಯ ತನಕ ಉಳಿಯುವಂಥವ್ರು ಯಾರು ಬಂಧು ಬಳಗ, ಯಾರು ಅಣ್ಣ ತಮ್ಮ ಯಾರೂ ನಿಮ್ಮ ಹತ್ರ ಉಳಿಯಂಗಿಲ್ಲ. ಕೊನೆಯ ತನಕ ಯಾರು ಕೈ ಹಿಡಿತಾರಂದ್ರೆ ಒಬ್ಬ ಗುರು ಮಾತ್ರ ಕೈ ಹಿಡಿತಾನ ಅನ್ನುವಂಥ ಮಾತನ್ನು ನಾವೆಲ್ಲರೂ ವಿಚಾರ ಮಾಡುವಂಥದ್ದು. ಗುರು ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ. ಒಮ್ಮೆ ಗುರುವಿನ ನಂಬಿದ್ರಂದ್ರೆ ಯಾರೋ ಏನೋ ಹೇಳಿದ್ರಂಥೇಳಿ ಆ ಗುರುವಿನ ವಿಚಾರ ಮಾಡಿ ನೋಡಬಾರ್ದು. ಗುರುವಿಗೆ ನಮಸ್ಕಾರವನ್ನು ಮಾಡುವಂಥ ಕೆಲಸವನ್ನು ಸಮಾಜದೊಳಗೆ ಮಾಡ್ಕೊತ ಬಂದಿದ್ದಾರೆ. ಆ ರೀತಿಯಾಗಿ ಬಸವಣ್ಣವರು ಕೂಡ ಅನುಭವ ಮಂಟಪದಲ್ಲಿ ಕಲ್ಯಾಣದಲ್ಲಿ ಏನು ಹೇಳ್ತಾ ಇದ್ದಂದ್ರೆ, ಪ್ರತಿಯೊಬ್ಬ ಶರಣರಿಗೂ ಕೂಡ ನೀವು ಒಳ್ಳೆಯ ರೀತಿಯಿಂದ ಕಾಯಕವನ್ನು ಮಾಡಬೇಕು, ಒಳ್ಳೆಯ ವಿಚಾರವನ್ನು ಬೋಧಿಸಬೇಕು, ಮೋಸದಿಂದ ಹಣವನ್ನು ಗಳಿಸಬಾರ್ದು. ಅಕಸ್ಮಾತ್ ನೀವು ಮೋಸದಿಂದ ಹಣವನ್ನು ಗಳಿಸಿದ್ರೆ, ಮೋಸದಿಂದ ನೀವು ಮತ್ತೊಬ್ಬರಿಗೆ ಮೋಸ ಮಾಡಿದ್ರೆ, ಮತ್ತೊಬ್ಬರಿಗೆ ಕೆಟ್ಟದನ್ನು ಮಾಡಿದ್ರೆ, ನೀವು ದುಷ್ಟರ ಸಂಘ ಕಟ್ಟಿದ್ರಿ ಅಂದ್ರೆ, ನೀವು ಅಕಸ್ಮಾತ್ ದುಷ್ಟರ ಸಂಘ ಕಟ್ಟಿದ್ರೆ ಅಂದ್ರೆ ಏನಾಗ್ತದೆ, ನಿಮಗೂ ಕೆಡಕ ಆಗ್ತದೆ ಹೊರತು ಒಳ್ಳೇದಾಗೋದಿಲ್ಲ ಅನ್ನುವಂಥ ಉಪದೇಶವನ್ನು ಬಸವಾದಿ ಶಿವಶರಣರು ಪ್ರತಿಯೊಬ್ಬರಿಗೂ ಕೂಡ ಮಾಡ್ತಾ ಬಂದಿರುವಂಥದ್ದು. ಕಲ್ಯಾಣದೊಳಗೊಬ್ಬ ಶರಣಾಗಿ ಹೋದ ನೀವು ಎಲ್ಲರೂ ಕೇಳಿರ್ಬೋದು. ಕನ್ನದ ಬೊಮ್ಮಯ್ಯ ಅನ್ನುವಂಥ ಒಬ್ಬ ಶರಣ, ಅವನ ಕೆಲಸ ಏನಿತ್ತಂದರೆ ಪ್ರತಿನಿತ್ಯನೂ ಕೂಡ ತುಡುಗು ಮಾಡುವಂಥ ಕೆಲಸ. ತುಡುಗು ಮಾಡೋದು ಒಳ್ಳೇದ್ರಿ, ಯಾವುದಕ್ಕೆ ಒಳ್ಳೆಯ ವಿಚಾರಕ್ಕೆ ತುಡುಗು ಮಾಡಬೇಕು. ಅವು ಏನು ತುಡುಗು ಮಾಡ್ತಿದ್ದ, ಕಲ್ಯಾಣದೊಳಗೆ ಕಳ್ಳತನ ಮಾಡ್ತಿದ್ದ. ಯಾಕೆ ಕಳ್ಳತನ ಮಾಡ್ತಿದ್ದ, ಪ್ರತಿನಿತ್ಯನೂ ಕೂಡ ನನ್ನ ಮನೆಯೊಳಗೆ ಜಂಗಮರು ಬಂದು ಪ್ರಸಾದ ಮಾಡಿ ಹೋಗಲಿ, ಪ್ರಸಾದಕ್ಕೋಸ್ಕರ ತುಡುಗು ಮಾಡ್ತಿದ್ದ, ತನ್ನ ಮನೆಗೋಸ್ಕರ ತುಡುಗು ಮಾಡ್ತಿದ್ದಿಲ್ಲ. ಪ್ರಸಾದ ಮಾಡಬೇಕಿಂದ ಜಂಗಮರು ನನ್ನ ಮನೆಯೊಳಗೆ 5 ಮಂದಿ ಬಂದು ಪ್ರಸಾದ ಮಾಡಬೇಕಾಗಿತ್ತಂದ್ರೆ ನಾ ಇಂದು ಒಂದು ಮನೆಗೆ ಹೋಗಿ ತುಡುಗು ಮಾಡ್ಕೊಂಡು ಬರಬೇಕಂತ ಹಿಂಗೆ ವಿಚಾರ ಮಾಡ್ತಿರ್ತಾವೆ. ಇಂಥ ಒಬ್ಬ ಕನ್ನದ ಬೊಮ್ಮಯ್ಯ ಅನ್ನುವಂಥ ಒಬ್ಬ ಶರಣ. ಆ ಶರಣ ಹಿಂಗೆ ವಿಚಾರ ಮಾಡ್ಕೋವಂಥ ಕಳ್ತನ ಮಾಡ್ಕೋವಂಥ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಒಂದು ದಿವಸ ಏನಾಗ್ತದಂದರೆ, ಕನ್ನದ ಬೊಮ್ಮಯ್ಯನವ್ರಿಗೆ ಒಬ್ಬ 100 ಜನ ಜಂಗಮರು ಬಂದು ಹೇಳ್ತಾರಂತ. ಏನು ಹೇಳ್ತಾರಂದರೆ, ನೋಡಪ್ಪ ಬೊಮ್ಮಯ್ಯನವ್ರ, ಕನ್ನದ ಬೊಮ್ಮಯ್ಯನವ್ರ, ನಾಳೆಗೆ ನಿಮ್ಮ ಮನೆಗೆ ನಾವು ಪ್ರಸಾದಕ್ಕೆ ಬರೋರಿದ್ದೀವಿ. ಪ್ರಸಾದಕ್ಕೆ ಬರುವಾಗ ನಾವು ಇಬ್ಬರು ಬರುವುದಿಲ್ಲ, 100 ಜನ ಜಂಗಮರು ನಿನ್ನ ಮನೆಗೆ ಪ್ರಸಾದಕ್ಕೆ ಬರ್ತೀವಪ್ಪ, ನೀನು ನಾಳೆಗೆ ತಯಾರು ಮಾಡಿ ಪ್ರಸಾದ ಅನ್ನುವಂಥ ಮಾತನ್ನು ಹೇಳಿದ್ರಂತ. ಅವಾಗ ಕನ್ನದ ಬೊಮ್ಮಯ್ಯನವ್ರು ವಿಚಾರ ಮಾಡ್ತಾರಂತ, ಇನ್ನು 1 ಮನೆ 2 ಮನೆ ತುಡುಗು ಮಾಡಿ 4-5 ಮಂದಿ ಜಂಗಮರಿಗೆ ನಾ ಪ್ರಸಾದ ಮಾಡಿಸ್ತೀನಿ, ಇನ್ನು 100 ಜನ ಜಂಗಮರು ಬಂದು ನನ್ನ ಮನೆಗೆ ಪ್ರಸಾದ ಮಾಡ್ತಾರೆ, ನೀನು ದೊಡ್ಡ ಮನೆಗೆ ತುಡುಗು ಮಾಡ್ಬೇಕಲ್ಲ ಅಂತ. 4 ಅಂತಸ್ತಿನ ಮನೆ ಇದ್ದವ್ರಿಗೆ ತುಡುಗು ಮಾಡ್ಬೇಕಲ್ಲ, ಯಾರ ಮನೆಯಾಗ ಏನೈತೆ ನೋಡಿ ವಿಚಾರ ಮಾಡಿ ತುಡುಗು ಮಾಡಬೇಕು. ಸುಮ್ಮನೆ ಸಣ್ಣ ಗುಡಿಸ್ಲಿಕ್ಕೆ ಹೋದ್ರೆ ಇದೇನು ಆಗೋದಾಗಲ್ಲ ಅಂತ ತಿಳ್ಕೊಂಡು 12ನೇ ಶತಮಾನದಾಗ ವಿಚಾರ ಮಾಡಿದಂತ. ಇನ್ನು ಕಲ್ಯಾಣದಾಗ ದೊಡ್ಡ ಮನೆ ಯಾರ್ದಂದ್ರೆ ಬಸವಣ್ಣವ್ರ ಅನುಭವ ಮಂಟಪ, ಬಸವಣ್ಣವ್ರ ಖಜಾನೆ ಒಳಗೆ ನಾ ತುಡುಗು ಮಾಡ್ಬೇಕಂತ ತಿಳ್ಕೊಂಡು ಅವು ಏನು ಮಾಡ್ತಾನಂದ್ರೆ ಬಸವಣ್ಣವ್ರ ಹತ್ರ ಹೋಗ್ತಾನಂತ. ಬಸವಣ್ಣವ್ರ, ನಾಳೆಗೆ ನನ್ನ ಮನೆಗೆ ಜಂಗಮರು ಬರಾಕತ್ತಾರ, 100 ಜಂಗಮರು ನನ್ನ ಮನೆಗೆ ಬರೋರ್ದಾರ, ಮತ್ತು ನಾಳೆಗೆ ಹೋಗಿ ನಿಮ್ಮ ಖಜಾನೆ ಒಳಗೆ ನಾ ಬಂಗಾರ ಅಥವಾ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರ ತುಡುಗು ಮಾಡ್ತೀವಿ, ನಿಮ್ಗೆ ಹೇಳಿ ತುಡುಗು ಮಾಡ್ತಾಳೆ ಅಂದಾಗ ಬಸವಣ್ಣವ್ರು ಅಂತಾರಂತ, ಆಯ್ತಪ್ಪ ತೊಗೊಂಡು ಹೋಗು ಅಂದ್ರವ್ರು. ಬಸವಣ್ಣವ್ರು ತೊಗೊಂಡು ಹೋಗು ಅಂದ್ರೆ ಅವ್ರು ಒಳ್ಳೆಯ ಕೆಲಸಕ್ಕೆ ತೊಗೊಂಡು ಹೊಂಟಿ ಅಂತೇಳಿ ತೊಗೊಂಡು ಹೋಗು ಅಂದ್ರವ್ರು. ಅವಾಗ ಬಸವಣ್ಣವ್ರು ಹೇಳ್ತಾರಂತ, ನೀ ಮುಂದಿನ ಬಾಗಿಲಿ ಬಂದ್ರೆ ನೀನು ಹಿಡಿತಾರಪ್ಪ, ಹಿಂದೊಂದು ಬಾಗಿಲು ಐತಿ, ನೀ ಹಿಂದಿನ ಬಾಗಿಲಿ ಹೋಗು ಅಂದ್ರು. ಅಂದಾಗ ವಿಚಾರ ಮಾಡಿದಂಥ, ಮುಂದಿನ ಬಾಗಿಲೇ ಬರುವುದಲ್ದ ಹಿಂದಿನ ಬಾಗಿಲೇ ಬಂದು ಸ್ವಲ್ಪ ಗ್ವಾಡಿ ಹೊಡೆದಂತ. ಗ್ವಾಡಿಯನ್ನು ಹೊಡೆದು ಹೋಗಿ ಅಲ್ಲಿರುವಂಥ ಸಂಪತ್ತನ್ನು ತುಡುಗು ಮಾಡ್ತಾನಂತ. ಎಷ್ಟು ಬೇಕು ಅಟ್ಟ ಸಂಪತ್ತನ್ನು ತುಡುಗು ಮಾಡಿ ಹೊರಗೆ ಬರ್ತಾನಂತ. ಹೊರಗೆ ಬಂದಿರುವಂಥ ಸಂದರ್ಭದಾಗ ಅಲ್ಲಿ ಜಂಗಮರಿಗೆ ಪ್ರಸಾದ ಮಾಡಿಸಿದ. ಪ್ರಸಾದ ಮಾಡಿಸಿದ ಕೂಡಲೇ ಊರಾಗ ಅಲ್ಲಿ ಕಲ್ಯಾಣದಾಗ ಒಬ್ಬ ಕೊಂಡಿ ಮಂಚಣ್ಣ ಅಂತೇಳಿ ಒಬ್ಬಿದ್ದ. ಕೊಂಡಿ ಮಂಚಣ್ಣ ಅಂದ್ರೆ ಏನು ರೀ, ಬಸವಣ್ಣನ ಯಾವಾಗ ಪದವಿದಿಂದ ಕೆಳಗಿಳಿಸನು ಅಂತೇಳಿ ವಿಚಾರವನ್ನು ಮಾಡ್ತಿದ್ದಲ್ಲ, ಹಂಗೆ ಎಲ್ಲಿ ಒಳ್ಳೇದು ನಡೀತದ ಅಲ್ಲಿ ಕೆಟ್ಟದನ್ನು ನಾ ಮಾಡೇ ತೀರ್ತಂತೇಳಿ ಆ ಮನುಷ್ಯ ಏನು ಮಾಡ್ತಾ ಇದ್ಲ. ಅವಾಗ ರಾಜರಿಗೆ ಹೇಳ್ತಾ ಇದ್ದಂತ, ಬಸವಣ್ಣವ್ರಿಗೆ ನೀವು ಜವಾಬ್ದಾರಿ ಕೊಟ್ಟಿರಿ, ಒಂದು ಖಜಾನೆಯ ಜವಾಬ್ದಾರಿಯನ್ನು ಕೊಟ್ಟಿರಿ, ಈ ಕಲ್ಯಾಣವನ್ನು ನಡೆಸುವಂಥ ಸಲುವಾಗಿ ನೀವು ಜವಾಬ್ದಾರಿ ಕೊಟ್ಟಿರಿ. ಆದ್ರೆ ಬಸವಣ್ಣ ಕಳ್ಳರಿಗೆ ಸಂಪತ್ತನ್ನು ಕೊಡಾಕತ್ತಾನ. ಹಿಂಗೆ ಕಳ್ಳರಿಗೆ ಸಂಪತ್ತನ್ನು ಕೊಟ್ಕೊಂತ ಹೋದಂದ್ರೆ ಅರಮನೆ ಒಳಗೆ ಏನೂ ಉಳಿಯಂಗಿಲ್ಲ, ನೀವು ಬಸವಣ್ಣನ ಪದವಿದಿಂದ ಕೆಳಗಿಳಿಸ್ರಿ ಅಂದ. ಯಾರು? ಕೊಂಡಿ ಮಂಚನ ಅಂದ ರಾಜರಿಗೆ. ಅಂದ ಕೂಡಲೇ ಬಸವಣ್ಣನ ಕರೆಸ್ತಾರ. ಬಸವಣ್ಣನ ಕರೆಸಿದ ಕೂಡಲೇ ರಾಜರು ಕೇಳ್ತಾರ, ಬಿಜ್ಜಳ ಮಹಾರಾಜರು ಕೇಳ್ತಾರಂತ, ಅಲ್ಲೋ ಬಸವಣ್ಣ, ಕೊಂಡಿ ಮಂಚಣ್ಣವ್ರು ಹಿಂಗೆ ಹೇಳಕತ್ತಾರ, ನೀರ ತುಡುಗು ಮಾಡಂತ ಹೇಳಿ ಅಂತ ಇದು ಕರೆ ಐತೇನು ಅಂತಂದಾಗ ಬಸವಣ್ಣವ್ರು ಹೇಳ್ತಾರಂತ, ನಾ ಹೇಳಿನ್ರಿ ಅಂದ ಬಸವಣ್ಣ. ಹೇಳಿನ್ರಿ ಅಂದಾಗ, ಎಲ್ಲಿ ತುಡುಗು ಮಾಡ್ಯಾನ, ಮತ್ತು ಆ ತುಡುಗು ಮಾಡಿದನು ಕರೆಸು, ಎಲ್ಲಿ ಮಾಡ್ಯಾನ ನೋಡಕ್ಕೆ ಹೋಗೋಣ ಅಂತೇಳಿ ಅಂದಾಗ ಹೋಗಿ ನೋಡಕ್ಕೆ ಹೋಗ್ತಾರಂತ. ನೋಡುವಂಥ ಸಂದರ್ಭದಾಗ ಖಜಾನೆಯನ್ನು ಹೊಡೆದಿದ್ದಿಲ್ಲ, ಗ್ವಾಡಿಯನ್ನು ಹೊಡೆದಿದ್ದಿಲ್ಲ. ಗ್ವಾಡಿ ಹೊಡೆದಿರುವಂಥ ಎಷ್ಟು ಗ್ವಾಡಿ ಹೊಡೆದಿತ್ತಲ್ಲ,
ಆ ಗ್ವಾಡಿ ಎಷ್ಟು ಹೊಡೆದಿತ್ತಲ್ಲ ಆ ಗ್ವಾಡಿ ಇಟ್ಟಂಗಿಗಳು ಏನಾಗಿದ್ವು ಒಟ್ಟು ಬಂಗಾರ ಆಗಿ ಪರಿವರ್ತನೆ ಆಗಿದ್ವು ಅಂತ ನೋಡ್ರಿ. ಅಷ್ಟು ಬಂಗಾರಗಳಾಗಿ ಪರಿವರ್ತನೆ ಆಗಿದ್ವು ಅಂತ ಅವಾಗ ರಾಜ ಹೇಳ್ತಾನಂತ, ಏನೋ ಕಣ್ಣದ ಬೊಮ್ಮಯ್ಯ ಗ್ವಾಡಿ ಹೊಡೆದು ಬರೋಬ್ಬರಿ ಹೊಡೆದು ಸಾಂದ್ ಹೊಡೆದು ಇನ್ನೊಂದಿಟ್ಟು ದ್ವಾಡದ್ರೆ ಹೊಡಿಬೇಕಾಗಿತ್ತಲ್ಲ ಅಂದತ್. ಅಂದ್ರೆ ಏನರ್ಥ ಅಲ್ಲಿ ನಾವು ನಾ ಯಾಕೆ ಈ ಮಾತನ್ನು ಹೇಳಕತ್ತೀನಿ ಅಂದರೆ, ಒಳ್ಳೆಯ ಕೆಲಸ ಮಾಡುವಂಥ ಸಂದರ್ಭದಾಗ ನಾವು ಒಳ್ಳೇದು ಮಾಡುವಂಥದ್ದು ಏನು ಕೆಲಸ ಐತಿಲ್ಲ ಹಂಗೆ ಒಳ್ಳೆಯದಕ್ಕೆ ಬೇಕಾದನ್ನು ಮಾಡ್ಬೋದು. ಒಳ್ಳೆಯ ಕೆಲಸ ಮಾಡುವಾಗ ಅಲ್ಲಿ ಸಂಪತ್ತು ಹೆಚ್ಚಾಯ್ತು ಹೊರತು ಯಾವತ್ತೂ ಕೂಡ ಕಡಿಮೆ ಆಗಲಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಜೀವನದೊಳಗೆ ನಾವು ಒಳ್ಳೆಯ ಕೆಲಸ ಮಾಡುವಾಗ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಳ್ಳೆಯ ಕೆಲಸ ಮಾಡುವಾಗ ಅಡ್ಡು ಬರುವಂಥ ಮನುಷ್ಯರು ಸಾಕಷ್ಟು ಜನ ಇರ್ತಾರೆ. ಅಡ್ಡು ಬರುವವರು ನಾವು ವಿಚಾರ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಕೆಲಸ ಏನೈತಿ, ಒಳ್ಳೆ ಕೆಲಸ ಐತಿ, 100 ಮಂದಿ ನಮಗೆ ಎದುರು ಮಾತಾಡಿದ್ರು ಕೂಡ, 100 ಮಂದಿ ನಮಗೆ ಏನೇ ಅಂದರೂ ಕೂಡ ಸಮಾಜದಾಗ ಒಳ್ಳೆಯ ಕೆಲಸ ಮಾಡೋರಿಗೆ ಅಂತಾರ. ಒಳ್ಳೆಯ ಕೆಲಸ ಮಾಡೋರು ನಿಂದೆ ಮಾಡೋರು ಇರ್ತಾರ. ನಿಂದೆ ಮಾಡೋರು ನೀವು ವಿಚಾರ ಮಾಡುವಂಥ ಕೆಲಸ ಆಗಬಾರ್ದು. ನಾ ಒಳ್ಳೆಯ ಕೆಲಸ ಮಾಡೋದು ಆ ಪರಮಾತ್ಮನಿಗೆ ಗೊತ್ತಾಗ್ತದಲ್ಲ, ನನ್ನ ಸಮಾಜದವ್ ನನ್ನ ಜೀವನ ತನಕ ನಾ ಒಳ್ಳೆಯ ಕೆಲಸ ಮಾಡ್ತೀನೋ, ಕೆಟ್ಟ ಕೆಲಸ ಮಾಡವ ನಿಂದೆ ಅವ್ನು ನಿಂದೆ ಮಾಡ್ಕೊತ ಹೋಗಲಿ ಅಂತೇಳಿ ನಮ್ಮ ವಿಚಾರವನ್ನು ನಾವು ಒಳ್ಳೆಯದ ಕಡೆ ನಾವು ಸಾಗಿಸ್ಬೇಕನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಅದಕ್ಕಾಗಿ ನಾವು ಒಳ್ಳೆಯವರ ಸಂಘವನ್ನು ಕಟ್ಟಬೇಕು, ಮಹಾತ್ಮರ ಸಂಘವನ್ನು ಕಟ್ಟಬೇಕು. ನಮ್ಮ ಜೀವನದಲ್ಲಿ ನಾವು 4 ಮಂದಿಗೆ ಬೇಕಾಗುವಂಗೆ ಬದುಕಬೇಕು. 4 ಮಂದಿಗೆ ನೋಡ್ರಿ, ನೀವು 4 ಮಂದಿಗೆ ಅಂದ್ರೆ ಹೊತ್ಕೊಂಡು ಹೋಗಾಕ್ರೆ ಬೇಕಲ್ಲ 4 ಮಂದಿ. ನಮಗೆ ಯಾರು ಬರಂಗಿಲ್ಲ, ಜೊತೆಗೆ ಯಾರೂ ಬರಂಗಿಲ್ಲ ಅಂತಾರೆ ನೋಡ್ರಿ. ನೀವು ಏನಂತಾರ, ನೀನಾಗಿದ್ದಿ ನಮಗೆಲ್ಲ, ನೀನು ಬಿಟ್ಟು ನಮಗೇನೂ ಇಲ್ಲ ಅಂತಾರೆ. ನೀ ಬಿಟ್ಟು ನನ್ನ ಬಿಟ್ಟು ನೀ ಹೋದಿ, ನೀನೇ ಇದ್ದಿ ಅಂತಾರ. ಎಲ್ತಾನ ಅಂತಾರ್ರಿ, ಕುಣಿ ತನಕ ಅಂತಾರೆ. ಎಲ್ಲಿ ಒಳಗೆ ಹೋಗಿ ಅಂತಾರ ಅನ್ನಂಗಿಲ್ಲ, ಯಾರೂ ಕೂಡ ಅನ್ನಂಗಿಲ್ಲ. ಎಲ್ತಾನ ಅಂತಾರ, ಅವನು ಜೀವ ಇರೋ ತನಕ ಅಂತಾರೆ. ಜೀವ ಹೋದ ಬಳಿಕ ಯಾರೂ ಕೂಡ ಅನ್ನೋದಿಲ್ಲ, ಯಾರೂ ಕೂಡ ನೆನೆಸೋದಿಲ್ಲ. ನಿನ್ನ ಯಾವಾಗ ನೆನೆಸ್ತಾರೆ, ನೀ ಒಳ್ಳೆ ಮನುಷ್ಯ ಆದಿ ಕೆಟ್ಟ ಮನುಷ್ಯ ಆದಿ ಅನ್ನೋಂಥದ್ದು ಯಾವಾಗ ಗೊತ್ತಾಗ್ತದೆ ಅಂದ್ರೆ, ನಿನ್ನ ತೊಗೊಂಡು ಹೊಂಟಿರ್ತಾರಲ್ಲ, ತೊಗೊಂಡು ಹೊಂಟಿರ್ತಾರಲ್ಲ, ನೀನು ತೊಗೊಂಡು ಹೋಗುವಾಗ ಹಿಂದೆ ಏನು ಮಾತಾಡ್ತಾರಲ್ಲ, ಭಾಳ ಚಲೋ ಇದ್ದಪ್ಪ ಮನುಷ್ಯ, ಭಾಳ ಒಳ್ಳೆಯ ಕೆಲಸ ಮಾಡಿದ, ಭಾಳ ಒಳ್ಳೆ ರೀತಿಯಿಂದ ಬದುಕ್ತಾ ಇದ್ದ, ಇಂಥ ಮನುಷ್ಯ ಇನ್ನೊಂದು 4 ದಿವಸ ಇರಬೇಕಾಗಿತ್ತಂತೇಳಿ ಏನು 4 ಮಂದಿ ಹಿಂದೆ ಮಾತಾಡ್ತಾರಲ್ಲ, ಅವ್ನು ಒಳ್ಳೆಯ ಕೆಲಸ ಮಾಡಿ ಹೋಗ್ಯಾನಂತ ನಾವು ತಿಳ್ಕೊಳ್ಬೇಕು. ಅಕಸ್ಮಾತ್ ಹೋಗಿದ್ದಂದ್ರೆ ಮಾರಾಯ ಭಾಳ ಚಲೋ ಆತ್ಬಿಡು, ಊರಾಗ ಉಸಾಬ್ರಿ ಮಾಡ್ಕೊಂತೀವ, ಊರಾಗ ಕೆಡಿಸ್ಬಿಟ್ಟಿದ್ದೀವ, ಈ ಊರು ಕೆಡಿಸ್ಬಿಟ್ಟಿದ್ದ, ಇವ್ ಹೋಗಿದ್ದ ಚಲೋ ಆತ್ಬಿಡು ಅಂತಾರೆ. ಹಂಗೂ ಅನ್ನೋರದಾರ, ಹಿಂಗೂ ಅನ್ನೋರದಾರ. ಯಾರು ಹೆಂಗೆ ಅಂತಾರ ಅನ್ನೋಂಥ ಬದುಕು ನಮ್ದು ಆಗಬಾರ್ದು. ಯಾರು ಹೆಂಗಾರ ಅನ್ಲಿ, ನಾವು ಒಳ್ಳೆಯ ಕೆಲಸ ಮಾಡ್ಕೊಂತ ನಮ್ಮ ಜೀವನದೊಳಗೆ 4 ಮಂದಿಗೆ ತತ್ವದ ವಿಚಾರಗಳು ಹೇಳ್ಕೊಂತ, ಬುದ್ಧಿ ಮಾತನ್ನು ಹೇಳ್ಕೊಂತ ನಮ್ಮ ಜೀವನವನ್ನು ಸಾಗಿಸ್ಬಿಟ್ಟಿವಿ ಅಂದ್ರೆ ಎಲ್ಲವೂ ಕೂಡ ಜೀವನ ಪಾವನ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದರೆ ಒಳ್ಳೆಯ ಕೆಲಸ ಮಾಡೋರಿಗೆ ಅಡ್ಡಗಾಲು ಬಂದೇ ಬರ್ತಾವೆ. ಒಬ್ಬ ಏನು ಮಾಡಿದಂದರೆ, ಬಂಗಾರ ತರಕ್ಕೆ ಹೋಗಿದ್ದಂತ್ರಿ. ಬಂಗಾರ ತರಕ್ಕೆ ಹೋಗಿದ್ದ, ಪತ್ತಾರ ಇದ್ದವು, ಭಾಳ ಚಲೋ ಪತ್ತಾರ, ಬರೀ ದೂರಿಂದ ನೋಡ್ರೆ ಬಂಗಾರ ಇಟ್ಟು ಐತಿ ಅಂತ ಹೇಳ್ತಿದ್ದ ಪತ್ತಾರ. ನೋಡ್ರಿ, ಆಗಿನ ಕಾಲದಾಗ ವೈದ್ಯರು ಅಂತೇಳಿ ಡಾಕ್ಟರ್ ಇದ್ರು ಅವ್ರು. ಈಗ ಬರೀ ಕೈ ಹಿಡಿದ್ರೆ ಹೇಳ್ತಿದ್ರು ಅವ್ರು, ಬರೀ ಆ ಮುಖಾಮ್ ನೋಡಿದ್ರೆ ಇನ್ನೇನಿಗೆ ಇದೇ ಜಡ್ ಐತೆ ಅಂತ ಹೇಳ್ತಿದ್ರು ಅವ್ರು. ಈಗ ಡಾಕ್ಟರ್ಗಳು ಹೆಂಗಾಗ್ಯಾರಂದ್ರೆ, ಈ ಬಟ್ಟಿಗೊಬ್ಬ ಡಾಕ್ಟರ್ ಬೇರೆ, ಈ ಬಟ್ಟಿಗೊಬ್ಬ ಡಾಕ್ಟರ್ ಬೇರೆ, ಈ ಕಣ್ಣಿಗೆ ಡಾಕ್ಟರ್ ಬೇರೆ, ಈ ಕಣ್ಣಿಗೆ ಡಾಕ್ಟರ್ ಬೇರೆ, ತಲೆ ನುಸ್ತಿದ್ರೆ ಆ ಡಾಕ್ಟರ್ ಬೇರೆ, ಹಾರ್ಟ್ಗೊಬ್ಬ ಬೇರೆ, ಪ್ರತಿಯೊಂದು ಪಾರ್ಟ್ಸ್ಗೆ ಬೇರೆ ಡಾಕ್ಟರ್ ಆಗಿಬಿಟ್ಟಾನೆ. ಎಲ್ಲ ಡಾಕ್ಟರ್ ಕಡೆ ಹೋಗಿ ತೋರಿಸಿದ್ರು, ಏನಾಗೈತಿ ನೋಡ್ರಿ, ನಮ್ಗೆ ಒಟ್ಟು ಆರಾಮಾಗೋಲ್ತು, ಗುಳಿಗೆ ತಗೊಂಡು ಸಾಕಾಗಿ ಹೋಗೈತಿ ಅಂತಾರೆ. ಹಂಗೆ ಜೀವನದೊಳಗೆ ಒಳ್ಳೆಯ ಕೆಲಸ ಮಾಡುವಂಥ ಪತ್ತಾರ ಏನು ಮಾಡ್ತಾ ಇದ್ದಂದ್ರೆ, ಬಹಳ ರೊಕ್ಕ ಬಂದಿರುವಂಥ ಸಂದರ್ಭದಾಗ ಇನ್ನು ಮನೆಯೊಳಗೆ ಬಹಳ ರೊಕ್ಕ ಇಟ್ಕೊಂಡು ನಾ ಏನು ಮಾಡಲಿ ಅಂತ ತಿಳ್ಕೊಂಡು ದೊಡ್ಡ ಪಟ್ಟಣಕ್ಕೆ ಹೋಗಿ ಸ್ವಲ್ಪ ಒಂದು 10 ತೊಲಿ ಬಂಗಾರ ತೊಗೊಂಡು, 10-20 ತೊಲಿ ಬಂಗಾರ ತೊಗೊಂಡವು. ಒಂದು 20 ತೊಲಿಯನ್ನು ಬಂಗಾರ ತೊಗೊಂಡೇನ ಬರುವಂಥ ಸಂದರ್ಭದೊಳಗೆ ರಾತ್ರಿ ಆಯಿತು, ಕತ್ಲಾಯಿತು, ಬಸ್ ತಪ್ಪಿತ್ತು, ಊರಿಗೆ ಹೋಗುವಂಥ ಬಸ್ ತಪ್ಪಿತು. ಅದೇ ಊರಾಗಿರುವಂಥ ಅವ್ನು ಏನು ಪತ್ತಾರ ಇದ್ಲ, ಪತ್ತಾರನ ಊರಾಗಿರುವಂಥ ಒಬ್ಬ ರೈತನು, ಒಬ್ಬ ಮನುಷ್ಯನು ಏನು ಮಾಡಿದ, ಅದೇ ಊರಿಗೆ ಹೋಗಿ ಒಂದು 20 ಚೀಲ ಗೊಂಜಾಳ ಮಾರಿ ಬಂದಿದ್ದ. ಒಂದು 20-30 ಚೀಲ ಗೊಂಜಾಳ ಮಾರಿ ಅವನು ಕೂಡ ಒಂದು ₹1,00,000 ತೊಗೊಂಡು ಬಂದಿದ್ದ. ₹1,00,000 ತೊಗೊಂಡು ಬರಾಕತ್ತಿದ್ದ. ಆ ಪತ್ತಾರ ನೋಡ್ತಾನಂತ ಅವ್ನ ಸಂತಿ ಒಳಗೆ, ಏನೋಪ್ಪ ನೀನು ಈ ಕಡೆ ಬಂದಿಲ್ಲ, ಯಾಕೆ ಈ ಕಡೆ ಬಂದಿ ಅಂತಂದಾಗ, ಏನಿಲ್ಲರಿ ನಾನು ಒಂದು ₹1,00,000 ಬಂದಾವ ಗೊಂಜಾಳ ಮಾರಿನಿ, ಮತ್ತು ನಾನು ಊರಿಗೆ ಹೊಂಟನು, ಮತ್ತು ಬಸ್ರು ತಪ್ಪಿತ್ತು, ಹೆಂಗೆ ಮಾಡೋದು ಅಂತಂದಾಗ ಹೇಳ್ತಾನಂತ, ಇನ್ನು ₹1,00,000 ತೊಗೊಂಡು ನಾವು ಹೆಂಗೆ ಹೋಗ್ತೀವಿ, ಕಳ್ಳರು ಹೆಚ್ಚಾಗ್ಯಾರ, ಎಲ್ಲರೂ ಬಡದು ಕಸ್ಕೋತಾರ, ನಡ್ಕೊತ ಹೋಗ್ಬೇಕು, ಊರ 20 ಕಿಲೋಮೀಟ್ರ್ ಐತೆ ನಮ್ದು, ಇನ್ನು ನಡ್ಕೊಂತ ಹೋದಿವಿ ಅಂದ್ರೆ ಯಾರು ಬಡದು ಕಸ್ಕೋತಾರ, ನಾ ಬಂಗಾರ ತೊಗೊಂಡು 10 ತೊಲಿ, ನೀನು 1 ತೊಲಿ ಬಂಗಾರ ತಗೋ ಅಂದ. ಪತ್ತಾರ ತೆಗೆದು ಬಂಗಾರ ಕೊಡಿಸೋದು, ನೀನು 1 ತೊಲಿ ಬಂಗಾರ ತೊಗೊಂಡಾಗ ಅವನು ಕೂಡ ₹1,00,000 ಅಂದ್ರೆ ಬ್ಯಾಗ್ನೇ ಹಾಕೋಬೇಕು, 1 ತೊಲಿ ಬಂಗಾರ ಅಂದ್ರೆ ಉಂಗುರ ಹಾಕೊಂಡು ಬಿಡ್ಬೇಕು. ಇಷ್ಟು ಆಗುವಂಥ ಅರ್ಧ ತೊಲಿ 2 ಬಂಗಾರ ತೊಗೊಂಡು ಇವನು ಕೂಡ ಒಂದಂತ ಅಲ್ಪ ಪತ್ತಾರ ಬಂಗಾರ ತೊಗೊಂಡು, ಮತ್ತು ಇನ್ನೊಂದು 1,000 ಉಳ್ದಾವು, ಮತ್ತು ಇವ್ನು ಹೆಂಗೆ ಮಾಡೋದು ಅಂದ. ಇವು 1,000 ಉಳಿದ್ರೆ ಕಿಶೆ ಇಟ್ಕೊರಪ್ಪ ಅಂದ. ಅವಂತಾನಂತ, ₹1,000 ಉಳಿದ್ರೆ ಮತ್ತೆ ಗಾದ್ಲಿ ಬರ್ತೈತಿ, ನಾನು ಸ್ವಲ್ಪ ಇಲ್ಲೇ ಅಂಗಡಿ ಐತಿ ತೊಗೊಂಡು ಬರ್ತೀವಿ ಅಂದ ಅವನು.
ಸ್ವಲ್ಪ ಅಂಗಡಿ ಐತಿ, ಇಲ್ಲೇ ಅಂಗಡಿ ಐತಿ, ನಾ ತೊಗೊಂಡು ಬರ್ತೀನಿ ಅಂತೇಳಿ ಹೋಗಿ 1000 ರೂಪಾಯಿ ಅಂತ ತೊಗೊಂಡು ಬಂದ್ರಿ. ತೊಗೊಂಡು ಬಂದ ಪತ್ತಾರ ಅಂತಕ್ಕೆ ಬಂದ. ಏನೋ ಇಬ್ರು ಬಂದಿರಲ್ಲ ಅಂತ ಪತ್ತಾರ್ಗೆ ಒಬ್ಬನದಾನ ಇಲ್ಲಿ ತೊಗೊಂಡು ಬಳಕ ಡಬಲ್ ಕಾಣಕತ್ತಿಲ್ಲ ಅವನಿಗೆ. ಇಬ್ರು ಬಂದಿನ ನಂಗೆ ಇಬ್ರಲ್ಲ ನಾ ಒಬ್ಬನದನ್ನು ನೀ ತೊಗೊಂಡು ನಾವು ಇಬ್ರಲ್ಲ ಇನ್ನೊಂದು ತಾಸಿಗೆ 4 ಮಂದಿ ಕಾಣ್ತೀವಿ ನಿನಗೆ ಏನು ಬೇಡ ನಡಿ ಹೋಗೋಣ ಒಟ್ಟು ಊರ್ದಾರಿ ಹಿಡಿ ನಡಿ ಅಂತಂದಾಗ 10 ಹೆಜ್ಜೆ ನಡೆದ್ರೆ 1 ಕಿಲೋಮೀಟ್ರ್ ನಡೆದ್ರೆ 2 ಕಿಲೋಮೀಟ್ರ್ ನಡೆದ್ರೆ 3ನೇ ಕಿಲೋಮೀಟ್ರಿಗೆ ಇವ ತೊಗೊಂಡು ಒಂದು ಒದಾಡಕತ್ತೀವಿ. ಚಲೋ ಇದು ಮನುಷ್ಯಾಗ ನಡಿಯಾಕೆ ಬರೋಲ್ತೀಗ ಮೊಳಕಾಲು ಹಿಡಿದು ಕುಂತಾವ. ಇನ್ನು ತೊಗೊಂಡು ಹೆಂಗೆ ನಡೀತಾನೆ ನೀವು? 4 ಕಿಲೋಮೀಟ್ರ್ ನಡೆದಾಗ ಇಂಥ ಹುಂಚಿ ಗಿಡ ಇತ್ತು ಒಂದು ದೊಡ್ಡದು. ಇಂಥ ಹುಂಚಿ ಗಿಡ ಆಗಿತ್ತು, ಅದ್ರ ತೆಳಗೆ ಬಿದ್ದು ಬಿಟ್ಟವು. ಯಾರು ತೊಗೊಂಡವು ಬಿದ್ದು ಬಿಟ್ಟ. ಇವ್ ಪತ್ತಾರ ಹೇಳ್ತಾನಂತ, ನೋಡಪ್ಪ ಹೋಗು ನಡಿ ಒಟ್ಟು ಹೆಂಗಾರ ಮಾಡಿ ಊರು ಮುಟ್ಟನು 10 ತೊಲಿ ಬಂಗಾರ ಅಂದ್ರೆ ನಂದು 20 ಲಕ್ಷ ರೂಪಾಯಿ ಹಾಳಾಕೈತಿ. ಯಾರ ಕಳ್ರು ಕಸ್ಕೋತಾರ, ಮೊದ್ಲ ಮಳೆ ಬರಂಗಾಗೈತಿ, ರಾತ್ರಿ ಆಗೈತಿ, ಹೋಗು ನಡಿ ಅಂತಂದಾಗ ಇವ್ ಅಂತಾನಂತ ತಗೊಂಡವ, ನನಗೇನು ಬರೋಕ್ಕಾಗೋದಿಲ್ಲಪ್ಪ, ನಾ ಇಲ್ಲೇ ಮಕ್ಕೋತ್ನು, ಮುಂಜಾನೆ ಹೋಗುನು ಅಂದ. ಮುಂಜಾನೆ ಹೋಗುಣ ಅಂತಂದಾಗೆ ಪತ್ತಾರಿಗೆ ಅಂಜಿಗೆ ಬತ್ತು. ಇನ್ನು ಹೆಂಗೆ ಮಾಡೋದಪ್ಪ, ನಾನು ಒಳ್ಳೆ ಹೋದನು, ಇವನು ಕರ್ಕೊಂಡು ಹೋಗಿ ನಾ ಮನೆಗೆ ಮುಟ್ಟಿಸ್ಬೇಕಾರೆ ಇವನ ಜೊತೆ ನಾನು ಬಿದ್ನಲ್ಲಪ್ಪ ಇಲ್ಲಿ ಅಂತ ತಿಳ್ಕೊಂಡು ಅಂದತ್ತ. ನೋಡಪ್ಪ ಆತು, ರಾತ್ರಿ ಬರ ಆಗೈತಿ, ಇನ್ನು ಮತ್ತೆ ಕೆಳಗೆ ಮಕ್ಕಳದೆ ಅಂತ ಮ್ಯಾಗ ಮಕ್ಕಳು ಅಂದವ್. ಮ್ಯಾಗ ಮಕ್ಕಳು ನನ್ನ ಪತ್ತಾರ ಶಾನೆ ಇದ್ದ, ಹುಂಚಿ ಗಿಡದಾಗ ಏರಿ ಮ್ಯಾಗ ಕೂತ. ಇವ್ ತೊಗೊಂಡಿದ್ದ, ಇವ್ ಏರಾಕೆ ಬರಲಿಲ್ಲ ರೀ. ಇವ್ ನಡ್ಯಾಕೆ ಬರ್ತಿದ್ದಿಲ್ಲ, ಇನ್ನು ಹುಂಚಿ ಗಿಡ ಏರವ ಕೆಳಗೆ ಬಿಡವ, ಏರವ ಕೆಳಗೆ ಬಿಡವ, ಹಿಂಗೆ ನಡೀತು ಹಿಂಗೇನು ಏರಾಕೆ ಬರಲ್ಲ, ಕೆಳಗೆ ಬಿದ್ದ ಮಲ್ಕೊಂಡ್ಬಿಟ್ಟ. ಪತ್ತಾರ ಹೇಳ್ತಂತ, ನೀ ಮ್ಯಾಗ ಮಕ್ಕೋರಪ್ಪ, ನಾ ಇಲ್ಲೇ ಕೆಳಗೆ ಮಕ್ಕೋತಂದಾಗ ಇವ್ ತೊಗೊಂಡೋಗಿ ಕೆಳಗೆ ಅಡ್ಡ ಮಲ್ಕೊಂಡ್ಬಿಟ್ಟ. ಅದೇ ದಾರಿ ಒಳಗೆ 4 ಮಂದಿ ಕಳ್ರು ಹೊಂಟಿದ್ರು ನೋಡ್ರಿ. ಅದೇ ದಾರಿ ಒಳಗೆ 4 ಮಂದಿ ಕಳ್ರು ಹೊಂಟಿದ್ರು. ಹೋಗುವಂಥ ಸಂದರ್ಭದಾಗ ನೋಡ್ತಾರಂತ, ನೋಡಿದಾಗ ಎಡವಿದ್ರ ಕಳ್ರು 4 ಮಂದಿ. ನೋಡಿದಾಗ ಒಬ್ಬ ಅಂತಾನಂತ, ಇಲ್ಲಿ ಯಾರೋ ಮಕ್ಕೊಂಡಾರೋ, ಮತ್ತು ಇವನಂತಕ್ಕೆ ಏನು ರೈತ ತೊಗೊಂಡು ಹೋಗೋಣ ಬಾ ಅಂದ್ರು. ಒಬ್ಬ ಅಂದ. ಮತ್ತೊಬ್ಬ ಅಂತಾನಂತ, ಅವ ಏನರ ಕುಡಿದು ಬಿದ್ದಿರ್ಬೇಕಲ್ಲ, ಅವನಂತಕ್ಕೆ ಏನಿರ್ತೈತಿ, 100 ರೂಪಾಯಿ ಮನ್ಯಾನು ಇಸ್ಕೊಂಬಂದಿರ್ತಾನೆ, ಕುಡ್ದಿರ್ತಾನೆ, ಬಿದ್ದಿರ್ತಾನೆ, ಅವನಂತಕ್ಕೆ ಏನಿರ್ತೈತಿ, ಏನೂ ನಡೆಯುತ್ತೆ. ಮತ್ತೊಬ್ಬಂತ, ಇಲ್ಲ ಕೈಯಾಗ ಬಂಗಾರದ ಉಂಗುರ ಮಿಂಚಾಕತ್ತೈತಿ, ಮತ್ತು ಅದು ಐತೆ ಇಲ್ಲಿ ನೋಡಿ ಅಂತಂದಾಗ ಮತ್ತೊಬ್ಬಂದತ್ತ. ಮೂರನೇದವ ಅಂತಾನಂತ, ಮೂರನೇದವ ಏನಂತಾನ, ಅವ್ನು ಕುಡ್ದಾನ, ಅವನ ಕಡೆಯಲ್ಲಿ ಉಂಗುರ ಇರ್ತಾವ, ಕೊಟ್ಟಿರ್ಬೇಕು, ಅವ ಡೂಪ್ಲಿಕೇಟ್ ಹಾಕೊಂಡಿರ್ಬೇಕು ಅಂದ. ಯಾವಾಗ ಒಬ್ಬರು ಮಾತಾಡ್ತಾರೆ ನೋಡ್ರಿ, ತೊಗೊಂಡಾಗ ಕರೆ ಹೇಳ್ತಾರತ್ ನೋಡ್ರಿ, ನಮ್ಗೆ ಗೊತ್ತಿಲ್ಲ ಅದು. ತೊಗೊಂಡಾಗ ಕರೆ ಹೇಳ್ತಾರಂತ. ಇವು ಏನಂದ್ಲ, ಕೊಟ್ಟು ಬಂಗಾರದವ ಅಂತ 4 ಮಂದಿ ಕಳ್ರು ಹೊಂಟಿದ್ರ. ಸುಮ್ಮನೆ ಇವು ಸುಮ್ಮನೆ ಇರ್ಬೇಕಲ್ಲ ಅಂತ ತೊಗೊಂಡವು. ನಾನಂತೆ ಕೊಟ್ಟು ಬಂಗಾರದವ ಅಂತೀರಿ ನೀವು ಅಂದಿವು. ಯಾರು ಇವು ನಾನಂತೆ ಕೊಟ್ಟು ಬಂಗಾರ ಅಂತೇಳಿ ಅಂತೀರಿ ನೀವು. ಬೇಕಾದ್ರೆ ಇವು ಕೊಟ್ಟಿದಾವ ಚಲೋದಾವ, ಬೇಕಾದ್ರೆ ಮ್ಯಾಗ ಪತ್ತಾರ್ದ ಅವ್ನು ಕೇಳ್ರಿ ಅಂದವು. ಏನಂದ್ರಿ, ಮ್ಯಾಗ ಪತ್ತಾರದನು ಚಲೋದವ ಕೆಟ್ಟದವ ಕೇಳ್ರಿ ತಂದಾಗ ಪತ್ತಾರ ಅಂತಂದ, ಮಾರಯ್ಯ ನೀನು ಚಲೋ ಮಾಡಕ್ಕೆ ಹೋಗಿ ನಾನು ಬಿದ್ದಿಲ್ಲ ಅಂದವು. ಅಂದ್ರೆ ನಾ ಹೇಳುವಂಥ ಮಾತಿನ ಅರ್ಥ ಏನಂದ್ರೆ, ನಾವು ಒಳ್ಳೆಯವರಿಗೆ ಸಹಾಯ ಮಾಡಕ್ಕೆ ಹೋದಾಗ, ನಾವು ಒಬ್ಬರು ಒಳ್ಳೆಯವ್ರ ಜೀವನಕ್ಕೆ ದಾರಿಯಾಗಿ ಹೋದಾಗ ನಮಗೂ ಕೂಡ ಕೆಟ್ಟದ್ದು ಆಗ್ತದೆ. ಆದರೂ ಆಗ್ಲಿಕ್ಕರೆ ನಮ್ಮ ಜೀವನದಾಗ ನಾವು ಒಳ್ಳೆಯದು ಮಾಡ್ಕೊತ ಹೋಗುವಂಥ ಕೆಲಸವನ್ನು ಆಗಬೇಕು ಅನ್ನುವಂಥ ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಜೀವನವನ್ನು ನಡೆಸುವಂಥ ಸಂದರ್ಭ ಬಸವಣ್ಣವ್ರು ಹೇಳ್ತಾರಲ್ಲ, ನೀವು ಏನೇ ಬದುಕು, ಹೆಂಗೆ ಬದುಕು, ಯಾವ ರೀತಿ ಬದುಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ಲ. ನಿನ್ನ ಬದುಕಿನೊಳಗೆ 100 ಜನ ನಿನ್ನ ದಾರಿ ಒಳಗೆ ನಡೆಯುವಂಥ ಕೆಲಸ ಆಗಿರಬೇಕು. ನಿನ್ನ ಮನೆಯೊಳಗಿರುವಂಥ ಒಳ್ಳೆಯ ಕೆಲಸಗಳ ನಿನ್ನ ಮಾರ್ಗದರ್ಶನ ಆಗಬೇಕು. ಗುರುವಿನ ಮಾರ್ಗದರ್ಶನದೊಳಗೆ ನೀ ನಡಿಬೇಕು. ಮಹಾತ್ಮರ ಮಾರ್ಗದರ್ಶನ ನೀ ನಡಿಬೇಕು. ನಿನ್ನ ಜೀವನದೊಳಗೆ ಒಳ್ಳೆಯ ಕೆಲಸ ಆಗಬೇಕಾಗಿತ್ತಂದ್ರೆ ಇಂಥ ಪುರಾಣ ಪ್ರವಚನ ಅನ್ನುವಂಥ ಜ್ಞಾನದ ಮಾರ್ಗದೊಳಗೆ ಹಿಡಿಬೇಕು ಅನ್ನುವಂಥ ಕೆಲಸನ ಹೇಳ್ತಾರಲ್ಲ. ಅದಕ್ಕಾಗಿ ಸಂಘದಲ್ಲಿ 2 ಉಂಟು, ಒಂದು ಹಿಡಿ, ಒಂದು ಬೀಡು ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಹಂಗೆ ನಾವು ಒಳ್ಳೆಯವ್ರ ಸಂಘವನ್ನು ಮಾಡ್ಕೊಂತ, ಒಳ್ಳೆಯ ವಿಚಾರಗಳನ್ನು ಕೇಳ್ಕೊಂತ, ಆದಷ್ಟು ನಮ್ಮ ಮಾತಿನೊಳಗೆ ಎಂಥ ಮಾತು ಬರಬೇಕು, ಒಳ್ಳೆಯ ಮಾತುಗಳು ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಹಂಗೆ ನಮ್ಗೆ ಸುಖ ಬಂದಾಗ, ದುಃಖ ಬಂದಾಗ, ಏನೇ ಬಂದರೂ ಕೂಡ, ಸುಖ ಬಂದು ಪರಮಾತ್ಮ ಒಮ್ಮೆ ಸುಖ ಕೊಟ್ಟು ಕಳಿಸ್ತಾನೆ, ಒಮ್ಮೆ ದುಃಖ ಕೊಟ್ಟು ಕಳಿಸ್ತಾನೆ. ದುಃಖ ಬಂದೈತಿ ಅಂತ ಹೇಳಿ ನಾವು ಕುಗ್ಗಾಕೆ ಹೋಗ್ಬಾರ್ದು, ಸುಖ ಬಂದೈತಿ ಅಂತೇಳಿ ನಾವು ಹಿಗ್ಗಾಕೆ ಹೋಗ್ಬಾರ್ದು. ಭಾಳ ಸುಖ ಬಂದೈತಿ, ನನಗೆ ಪರಮಾತ್ಮ ಭಾಳ ಚಲೋ ಮಾಡ್ಯಾನಂತೆ ನಾವು ಅಡ್ಡ ಮಾರಿ ಹಿಡಿದ್ಬಿಟ್ರೆ ಮತ್ತು ದೇವ್ರು ಯಾವಾಗ ಕೆಡುತ್ತಾನೋ ಅಂತದು ಗೊತ್ತಾಗೋದಿಲ್ಲ. ನಮ್ಗೆ ಒಳ್ಳೇದು ಎಷ್ಟೇ ಒಳ್ಳೇದಾದರೂ ಕೂಡ ನಮ್ಮ ಜೀವನದಾಗ ಎಷ್ಟು ಒಳ್ಳೇದಾಗೈತಪ್ಪ ಅಂದ್ರೆ ಅದು ಗುರುವಿನ ಆಶೀರ್ವಾದದಿಂದ ಆಗೈತೆ ಅಂತ ತಿಳ್ಕೊಬೇಕು. ನಮ್ಗೆ ಎಷ್ಟು ಕಷ್ಟ ಕೊಡ್ತಾನೆ ಕೊಡ್ಲಿ ಪರಮಾತ್ಮ. ಇವತ್ತು ನಮಗೆ ಕಷ್ಟ ಕೊಟ್ಟಾನಂದ್ರೆ ನಾಳೆ ದಿವಸ ನಮಗೂ ಕೂಡ ಒಂದು ಭಾಗ್ಯದ ಬಾಗಿಲು ತೆರಿತಾನನ್ನುವಂಥ ಮಾತನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಅಂಥ ವಿಚಾರದೊಳಗೆ ನಾವೆಲ್ಲರೂ ಕೂಡ ಬದುಕುವಂಥ ಸ್ಥಿತಿ ಒಳಗೆ, ಅದರಾಗಿ ಈಗಿನ ಕಾಲಮಾನದಾಗ ಏನಾಗೈತೆ ಅಂದರೆ, ಇದು 21ನೇ ಶತಮಾನ. 21ನೇ ಶತಮಾನದೊಳಗೆ ಮನುಷ್ಯ ಬದುಕಬೇಕಾಗಿತ್ತು ಅಂದ್ರೆ ಭಾಳ ಕಠಿಣ ಐತಿ. ಒಬ್ಬರ ಮ್ಯಾಗ ಒಬ್ಬರಿಗೆ ನಂಬಿಕೆ ಇಲ್ಲ, ಒಬ್ಬರ ಮ್ಯಾಗ ಒಬ್ಬರಿಗೆ ವಿಶ್ವಾಸ ಇಲ್ಲ. ಈಗ ಊರಿನೊಳಗೆ ಪ್ರತಿಯೊಂದು ಬ್ಯಾಂಕ್ ಯಾಕೆ ಹೆಚ್ಚಾಗ್ಯಾವು? ಆಗಿನ ಕಾಲದಾಗ ಬ್ಯಾಂಕ್ ಇದ್ದಿದ್ದಿಲ್ಲ. ಬ್ಯಾಂಕ್ ಯಾಕೆ ಇದ್ದಿದ್ದಿಲ್ಲ? ಒಬ್ಬರ ಮ್ಯಾಗ ಒಬ್ರಿಗೆ ವಿಶ್ವಾಸ ಇತ್ತು. ಒಬ್ಬನ ಕೈಯಾಗ ರೊಕ್ಕ ಕೊಟ್ಟರೆ 10 ವರ್ಷ ಆದರೂ ಅವ್ನು ರೊಕ್ಕ ಹೊಳ್ಳಿ ಕೊಡ್ತಿದ್ದಂತ. 10 ವರ್ಷ ಆದರೂ ಹೊಳ್ಳಿ ರೊಕ್ಕವನ್ನು ಕೊಡ್ತಿದ್ದಂತ, ಹಣವನ್ನು ಕೊಡ್ತಿದ್ದಂತ. ಈಗಿನ ಕಾಲಮಾನದಾಗ ಯಾಕೆ ಬ್ಯಾಂಕ್ಗಳು ಹೆಚ್ಚಾಗ್ಯಾವ ಅಂದ್ರೆ, ಮನುಷ್ಯನಂತೆ ವಿಶ್ವಾಸ ಕಡಿಮೆ ಆಗೋಣ, ಊರಿನೊಳಗೆ ಬ್ಯಾಂಕ್ಗಳು ಹೆಚ್ಚಾದವು ಅಂತ ನೋಡ್ರಿ. ಬ್ಯಾಂಕಿನ ಮ್ಯಾಗ ವಿಶ್ವಾಸ ಐತಿ ಮನುಷ್ಯನಿಗೆ.
ಊರಾಗಿರುವಂಥ ಬ್ಯಾಂಕಿನ ಮ್ಯಾಗ ವಿಶ್ವಾಸ ಐತಿ, ಮನೆಯಾಗಿರುವಂಥ ಅಣ್ಣನ ಮ್ಯಾಗ ವಿಶ್ವಾಸ ಕಮ್ಮಾಗಿಬಿಟ್ಟೈತಿ. ಅದಕ್ಕಾಗಿ ಮನುಷ್ಯ ದೇವ್ರು ಎಲ್ಲಿದಾನಂದ್ರೆ, ದೇವರ ಮನುಷ್ಯನಲ್ಲಿ ಇರಬೇಕಾಗಿತ್ತಂದ್ರೆ ಎಲ್ಲಿ ಭಕ್ತಿ ಇರ್ತದ. ಇದೊಂದು ಮಾತನ್ನು ಹೇಳಿ ಮುಗಿಸ್ತೀನಿ. ಒಬ್ಬರ ಮನೆ ಒಳಗೆ ದೇವರ ನಿಲ್ಸಿದ್ರಂತ ಲಕ್ಷ್ಮಿ. ನೀವೆಲ್ಲ ಪೂಜೆ ಮಾಡ್ತೀರಿ, ಲಕ್ಷ್ಮೀ ಪೂಜೆ ಮಾಡ್ತೀರಿ, ಉಪವಾಸ ಮಾಡ್ತೀರಿ, ಅನೇಕ ರೀತಿ ದೇವ್ರ ಪೂಜೆ ಮಾಡ್ತೀರಿ. ಜಗಲಿ ಮ್ಯಾಗಿರುವಂಥ 100 ದೇವ್ರು ಇರ್ತಾವೆ. ಯಾವ ದೇವ್ರಿಗೆ ಹೋಗಿರ್ತೀರಿ ಅಲ್ಲಿ ಒಂದು ದೇವ್ರು ತಂದ ಬಿಡ್ತೀರಿ. ನೀವು ತರಂಗಿಲ್ಲ ಬಿಡ್ರಿ, ಬೇರೆದವ್ರು ತರ್ತಾರೆ. ನೋಡ್ಬೇಕು ಜಗಲಿ ಮ್ಯಾಗ ದೇವ್ರುಗಳು ಎಟ್ಟಿರ್ತಾವೆ. ಎನಿಸಿದ್ರೆ 108 ದೇವ್ರು ಹಾಕ್ತಾವೆ. ಸಣ್ಣ ಒಟ್ಟು ಬಿಟ್ಟಿರ್ತಾರೆ ಅವ್ನು. ಹಂಗೆ ಅವು ಸಣ್ಣ ಒಟ್ಟಿರ್ತಾರೆ. ಹೋಗುವ ಮುಂಜಾನೆ ಪೂಜೆ ಕುಂತ್ರಂದ್ರೆ ಅವು ಪರಾತ್ನೆಗಳು ಹಾಕ್ಕೊಂಡು ಪೂಜೆ ಮಾಡೋಕ್ಕೆ 2 ತಾಸು ಹಿಡಿತೈತಿ ನೋಡ್ರಿ. ಅದು 2 ತಾಸು ಹಿಡಿತೈತಿ. ಹಿಡಿದ ಕೂಡಲೇ ಗಂಡ ಅಂತ ನಾನು ನೌಕರಿ ಹೋಗೋದು ದೇವ್ರ ಪೂಜೆ ಮುಗಿಸ್ತೀವಿ. 1 ತಾಸು ಬರೀ ದೇವ್ರ ಸಂಬಂಧ ಜಗಳ ಹಾಕೈತಿ. ಗಂಡ ಹೆಂಡ್ತಿದ್ದು ದೇವ್ರ ಸಂಬಂಧ ಜಗಳ ಹಾಕೋ ನೋಡ್ಬೇಕು ನೀವೆಲ್ಲ. ಹಂಗೆ ದೇವ್ರು ಭಾಳ ದೇವ್ರ ಮಾಡಾಕತ್ತಿ, ಒಟ್ಟು ತೊಗೊಂಡು ಹೋಳಿ ಹೋಗಿತ್ತು ನೋಡು ಅಂತ ನಾವು ಗಂಡ ಅವು ಹೇಳ್ತಾಳಂತ ಮಗಗೆ. ಏನು ಹೇಳ್ತಾಳಂದ್ರೆ, ನೋಡು ದೇವ್ರು ಭಾಳ ಆಗ್ಯಾವ, ಶ್ರಾವಣ ಸೋಮವಾರ ಐತಿ, ನಿನಗೆ ಇಡ್ಲಿ ಮಾಡಿ ಕಟ್ತನ ಸಾಲಿಗೆ ಹೋಗಾಗ, ನಿನಗೆ ಇಡ್ಲಿ ವಡ ಮಾಡಿ ಕಟ್ತನು, ಮತ್ತು ನೀ ಏನು ಮಾಡೋದಂದ್ರೆ ದೇವ್ರ ಪೂಜೆ ಮಾಡು ಅಂದ್ರೆ ಅವ ಮಗ ಅಂತನತ್ತ. ಇನ್ನು ಎಲ್ಲರ ಹೋಗಿ ಉಪವಾಸ ಕೊಂಡಿರ್ತೀನಿ ಕರೆ, ನಾ ದೇವ್ರಿಗೆ ಪೂಜೆ ಮಾಡಂಗಿಲ್ಲ ಅಂತಾನ ಮಗ. ನಾ ದೇವ್ರ ಪೂಜೆ ಮಾಡಂಗಿಲ್ಲ. ದೇವ್ರು ಯಾರಿಗ ನಿಮ್ಗೆ ಗಂಟ್ರಿ ಅವು. ಬೇಕಾದಾಗ ನೀವು 15 ದಿನ ಊರಿಗೆ ಹೋಗಿ ಬಂದ್ರೆ ನಿಮ್ಗೆ ಗಂಟವು ಹೊಳ್ಳೆವು. ಅವ್ರೇನು ಮುಟ್ಟೋರು ಅಲ್ಲ. ನಿಮ್ಮ ಸಂಕೋನ ಟೈಮ್ ಮುಟ್ತಿರ್ಬೇಕ್ರಿ. ನಮ್ಗೆ ಆ ಕಡೆ ಎಲ್ಲಿ ಮುಟ್ಟಂಗೆ ಇಲ್ಲ ಅವ್ರು. ನಮಗೆ ಸಂಬಂಧ ಇಲ್ಲ ಅಂತಾರ ಅವ್ರು. ಹಿಂಗೆ ತಾಯಿ ಇದ್ದಕ್ಕೆ ಮಗಗೆ ಹೇಳ್ತಾರಂತ, ದೇವ್ರ ಪೂಜೆ ಮಾಡಪ್ಪ ಅಂತಂದಾಗ ಅವಂದಂತ ಇಟ್ಟು ದೇವ್ರ ಪೂಜೆ ಮಾಡ್ಕೊಂಡು ಕೂತ್ರೆ ಒಂದು ದೇವರಿಗೆ 1 ನಿಮಿಷ ಹಿಡಿದ್ರೆ 108 ದೇವ್ರದ 1 ತಾಸು ಹಿಡಿತೈತಿ. ಇವನು ತಿಳ್ಕೋತ್ಕೊಂಡ್ರು ಎಲ್ಲಿ ಎತ್ತೆ ಅಂತ ತಿಳ್ಕೊಂಡು ಅವೇನು ಮಾಡಿದ, ಒಂದು ಗೊಬ್ಬರ ಚೀಲ ಹಾಕಿದ್ ನೋಡ್ರಿ. ಒಂದು ಗೊಬ್ಬರ ಚೀಲ ಹಾಕಿ ಹೆಡ್ಕಿ ಒಕ್ಕೊಂಡು ಹೆಡ್ಕಿಗೆ ಹೊಂದ್ಕೊಂಡು ಇಲ್ಲೇ ಹೊಳಿ ಐತ್ಲ, ಹೊಳಿ ಅಂತ ದೊಡ್ಡ ಹೊಳಿಗೆ ಹೋದ್ರೆ ಅವು ಅಂದ್ರೆ ಮನ್ಯಾಗ ಒಂದೊಂದು ದೇವ್ರ ಎಲ್ಲಿ ತೊಳ್ಕೋತ್ಕೊಂಡ್ರಲಿ ಅಂತೇಳಿ ಒಟ್ಟು ಹೋಗಿ ಹೊಳ್ಯಾಗ ಮುಣಗಿಸಿದ. 3 ಸರಿ ಮುಣಗಿಸಿ ಎಬ್ಸಿದ್ ನೋಡ್ರಿ. ಎಬ್ಬಿಸಿ ಮನೆಗೆ ತಂದಿಡ್ತಾನಂತ. 108 ದೇವ್ರೊಳಗೆ 8 ದೇವ್ರು ಉಳಿದಿದ್ದು. ಅಲ್ಲಿ 8 ದೇವ್ರು ಉಳಿದಿದ್ದು. ತಾಯಿ ಕೇಳತ್ತಂತ, ತಮ್ಮ 108 ದೇವ್ರ ಇದ್ದಲ್ಲ ಎಲ್ಲಿದಾವ ಅಂದ್ರೆ ಅಂತಾನಂತ. ಯಾವ ಈಸ್ ಬರ್ತಾವ ಬಂದಾವ ಇಲ್ಲ ಬರ್ಲಾರ್ದು ಅಲ್ಲೇ ಮುಣಿಗೆ ಹೋಗ್ಯಾವ ಅಂತಾವ. ಅಂದ್ರೆ ನಾ ಹೇಳುವಂಥ ಮಾತಿನ ಅರ್ಥ ಏನಂದ್ರೆ, 106 ದೇವರನ್ನು ಪೂಜಿಸೋದು ಬೇಡ ಅನ್ನಂಗಿಲ್ಲ. ಆದರೆ ಭಕ್ತಿದಿಂದ ನಾವು ಮನಸ್ಸಿನೊಳಗಿರುವಂಥ ದೇವರು, ಆತ್ಮ ಅನ್ನುವಂಥ ದೇವರನ್ನು, ನಮ್ಮ ಆತ್ಮ ಅನ್ನುವಂಥ ದೇವರನ್ನು ಪೂಜಿಸಿಬಿಟ್ಟಿವರ ಜಗತ್ತಿನಾಗ 84 ಲಕ್ಷ ಕೋಟಿ ದೇವರನ್ನು ಪೂಜಿಸಿದಂಗೆ ಆಗ್ತದಂತ ನೋಡ್ರಿ. 8 ದೇವರು ಜಗತ್ತಿನಾಗಿರುವಂಥ ಎಲ್ಲ ದೇವರನ್ನು ಪೂಜಿಸಿದಂಗೆ ಆಗ್ತದಂತ. ನಮ್ಮಲ್ಲಿರುವಂಥ ಇಷ್ಟಲಿಂಗವನ್ನು ದೇವ್ರು ಏನಂತಾರ, ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗಿಯಾಗಲ್ಲ, ನಿಮ್ಮಗಲ್ಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಪ್ರತಿಮಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರೆ ಅನ್ನುವಂಥ ಮಾತು ಹೇಳ್ತಾರಲ್ಲ. ನಮ್ಮಲ್ಲಿರುವಂಥ ಇಷ್ಟಲಿಂಗ ಏನೈತಲ್ಲ, ಆ ಇಷ್ಟಲಿಂಗನ ಪೂಜಿಸಿದ್ರೆ ಸಾಕು. ಆ ಇಷ್ಟಲಿಂಗದೊಳಗೆ ಸಾಕಷ್ಟು ದೇವರನ್ನು ಕಾಣಿಸುವಂಥ ಶಕ್ತಿ ಐತೆ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಹಂಗೆ ಇಷ್ಟಲಿಂಗದ ಬಗ್ಗೆ ನಿಮ್ಗೆ ನಾಳೆ ದಿವಸ ವಿಚಾರನ ಹೇಳೋಣ ಅನ್ನುವಂಥ ಮಾತನ್ನು ಹೇಳಿ ಹಲವಾರು ವಿಚಾರಗಳನ್ನು ಪ್ರತಿನಿತ್ಯನೂ ಕೂಡ ಒಮ್ಮೆ ವಿಚಾರನ ಹೇಳೋದು ಬೇಡ. ನಿಮ್ಮ ತಲೆಯನ್ನು ಹಗುರಾಗುವಂಗೆ ಅಷ್ಟೇ ಹೇಳ್ತೀವಿ ನಾವು. ಬಹಳ ವಜ್ಜಿ ಮಾಡಿ ಹೇಳಾಕೈತಿವ್ರು ಏನಾಗ್ತದೆ, ಬಹಳ ತಲೆ ಒಳಗೆ ಹೋಗೋದಿಲ್ಲ. ಅದಕ್ಕಾಗಿ ನಿಮ್ಗೆ 8 ವಿಷಯಗಳನ್ನು ಕೊಡಬೇಕು, 8 ವಿಚಾರಗಳನ್ನು ಹೇಳಬೇಕು. ವೇದ ಉಪನಿಷತ್ತು ಹೇಳ್ಕೊಂತ ಹೊಂಟ್ರೆ ಏನಾಗ್ತದೆ, ಎದ್ದು ಹೋಗಿಬಿಡ್ತಾರೆ ಮನುಷ್ಯ. ಈಗ ಬಹಳ ಕೇಳುವಂಥದ್ದು ಉಳಿದಿಲ್ಲ. ಅದಕ್ಕಾಗಿ ಏನಾಗಿತ್ತಂದರೆ, ನಮ್ಮ ಜೀವನದೊಳಗೆ ಏನು ನಡೆದಿರ್ತಾವ ಅವನೇ ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಏನು ಹೇಳ್ತೀವಲ್ಲ. ಅದಕ್ಕಾಗಿ ಎಷ್ಟು ಜನ ತಾಯಿಯಂದರು, ಎಷ್ಟು ಜನ ಹಿರಿಯರು, ಇಷ್ಟೆಲ್ಲ ಜನ ಬಂದು ಕುಂತೀರಿ ಅಂದರೆ ಬಹಳ ಒಂದು ಒಳ್ಳೆಯ ರೀತಿ ವಿಚಾರ, ಬಹಳ ಸಂತೋಷವಾಗಿರುವಂಥ ವಿಚಾರ. 12ನೇ ಶತಮಾನದಾಗ ಹೇಳ್ತಿರಂತ. ಏನು ಹೇಳ್ತಿದ್ರಂದರೆ, ಬಸವಣ್ಣವ್ರು ಹೇಳಿರುವಂಥ ಮಾತನ್ನು ಪಾಲಿಸುವಂಥ ಕಲ್ಯಾಣದೊಳಗೆ ಬಸವಣ್ಣವ್ರು ಏನು ಹೇಳ್ತಿದ್ರಲ್ಲ ಅದೇ ರೀತಿಯಾಗಿ ನಡೆಯುವಂಥ ಕಲ್ಯಾಣದೊಳಗೆ ಶರಣರಿದ್ರಂತ. ಅದೇ ರೀತಿಯಾಗಿ ಸಂಕೋನಟ್ಟಿ ಗ್ರಾಮದೊಳಗೆ ಪ್ರವಚನ ಹಚ್ಚಿದ್ರೆ ಇಡೀ ಊರನ್ನು ಕೂಡ ಬಂದು ಕೇಳ್ತೀವಿ ಅನ್ನೋಂಥ ಮನಸ್ಥಿತಿ ನಿಮ್ಮಲ್ಲಿ ಐತೆ. ಇದು ಬಹಳ ವಿಶೇಷವಾಗಿರುವಂಥದ್ದು ಅಂತ ನಾವು ಹೇಳಬೇಕಾಗ್ತದೆ. ಇಷ್ಟು ಶಾಂತ ರೀತಿಯಿಂದ ಮೊದಲಿಗೆ ಬಂದಾಗ ಹೆಂಗೆ ಕುಂತಿರಲ್ಲ, ಮೊದಲಿಗೆ ಬಂದಾಗ ಹೆಂಗೆ ಕುಂತಿರ್ತೀರಿ, ಕೊನೆಗೆ ಹೋಗೋ ತನಕನೂ ಹಂಗೆ ಇರ್ತೀರಿ. ನೀವು ಒಂದೊಂದು ಊರಾಗ ನೋಡ್ಬೇಕು. ನೀವು ಏನು ಮಾಡ್ತಾರೆ, ಅರ್ಧ ತಾಸು ಕೂತಿರ್ತಾರೆ, ಅರ್ಧ ತಾಸಿನಾಗ 3 ತಾಸು ಎದ್ದು ಹೋಗಿರ್ತಾರೆ. 5 ಮಿನಿಟಿಗೊಮ್ಮೆ ಎದ್ದು ಹೋಗೋದು ಬರೋದು ಹಿಂಗೆ ಮಾಡ್ಕೊಂತ ಇರ್ತಾರಲ್ಲ. ಆದರೆ ಇಲ್ಲೆಲ್ಲ ತಾಯಿಯಂದ್ರೆ ನೋಡ್ಬೇಕು, ನಮ್ಮ ಹಿರಿಯರು ನೋಡ್ಬೇಕು, ಯುವಕರು ನೋಡ್ಬೇಕು, ಹೆಂಗೆ ಕುಂತಿರಲ್ಲ ಅದೇ ರೀತಿ ಕುಂತಿರ್ತೀರಿ. ಮತ್ತೊಂದು ಊರ ನೋಡ್ಬೇಕು. ನೀವು ಹೋಗುವಾಗ ತಾವು ಒಬ್ಬರು ಹೋಗೋದಿಲ್ರಿ, ಮತ್ತೊಬ್ರು ತಲೆ ಮ್ಯಾಗ ಕೈ ಇಟ್ಟು ಹೋಗಿರ್ತಾರೆ. ನಾ ಮುಂದೆ ಹೋಗಿರ್ತೀನೋ ನೀನು ಹಿಂದೆ ಬಾ ಅಂತೇಳಿ. ಆದರೆ ಇಲ್ಲಿ ಹೆಂಗೈತಂದ್ರೆ 1 ತಾಸಲ್ಲ, 2 ತಾಸಲ್ಲ, 3 ತಾಸು ಹೇಳಾಕತ್ರು ಕೂಡ ಕೇಳುವಂಥ ಭಕ್ತರು ಎಲ್ಲಿದ್ದಾರೆ ಅಂದ್ರೆ ಸಂಕೋನಟ್ಟಿ ಗ್ರಾಮದೊಳಗೆ ಅದಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನೋಡ್ಬೇಕು. ನೀವೆಲ್ಲ ದಾಸೋಹ ಮಾಡುವಂಥ ಸಂದರ್ಭದೊಳಗೆ ಎಲ್ಲ ತಾಯಿಯಂದ್ರನ್ನಾಗಿರ್ಬೋದು, ಹಿರಿಯರನ್ನಾಗಿರ್ಬೋದು ಕೂಡಿಸಿ ಪ್ರಸಾದ ಮಾಡಿಸ್ತಾರಂದ್ರೆ ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ.
ಇದೇ ರೀತಿ ಗುರುವಿನ ಸೇವೆಯನ್ನು ಇದೇ ರೀತಿ ನಾವು ಸಮಾಜದಾಗ ಒಳ್ಳೆಯವರ ಸಂಘವನ್ನು ಹಿಡ್ಕೊಂಡು ಒಳ್ಳೆಯ ವಿಚಾರಗಳನ್ನು ಹಿಡ್ಕೊಂಡು ನಾವು ಹೊರಟುಬಿಟ್ಟಿವಿ ಅಂದ್ರೆ ನಮಗೆ ಯಾವ ದೇವರು ಕೂಡ ಕಾಡೋದಿಲ್ಲ, ಯಾವ ಪರಮಾತ್ಮ ಯಾವ ದೇವರು ದುಷ್ಟ ದೇವರು ಕೂಡ ಕಾಡೋದಿಲ್ಲ. ನಮ್ಮ ಮನಸ್ಸಿನೊಳಗೆ ಒಳ್ಳೆಯ ಭಾವನೆ ಬಂತಂದ್ರೆ ಸಾಕು, ಬೇಕಾದ ಬರಲಿಪ್ಪ ಪರಮಾತ್ಮ ನಿನ್ನ ದಯೆ ಒಂದು ಇರ್ಲತ್ತೆ ನಂದಿ ಬಸವಣ್ಣ ಮ್ಯಾಗ ಭಾರ ಹಾಕಿಬಿಡ್ರಿ, ನಿಮ್ಮ ಜೀವನ ತಾನೇ ಪಾರಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ಬಹಳ ಒಳ್ಳೆಯ ರೀತಿಯಿಂದ ದಾಸೋಹ ಸೇವೆಯನ್ನು ಮಾಡಿಸಿದ್ದಾರೆ. ಇವತ್ತಿನ ದಾಸೋಹ ಸೇವೆಯನ್ನು ಮಾಡಿಸುವಂಥ